ಮೊದಲನೇ ರಾಶಿ ಮೇಷರಾಶಿ. 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಹಿಂದಿನ 3 ವಾರಕ್ಕೆ ಹೋಲಿಸಿಕೊಂಡ್ರೆ ಕಷ್ಟದಾಯಕ ವಾರವಾಗಿರುತ್ತೆ ಅಂತ. ಸಿಂಹರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳಿಂದ ಜಯತ್ವ ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ಧನುರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕೊಂಚ ಮಟ್ಟಿಗೆ ಜಾಗೃತೆಯಿಂದಿರತಕ್ಕಂಥದ್ದು. ಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 10/8/2025ರಿಂದ 16/8/2025ರವರೆಗೆ ಒಂದು ವಾರದ ನಿಮ್ಮ ರಾಶಿಯ ಆಗೋಗಿನ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿಶ್ವವಸು ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ ಈ ವಾರದ ಭವಿಷ್ಯ ಫಲ. ಈ ವಾರ ನಿಮಗೆ 12ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತೆ. ಅಂದರೆ ಪ್ರಮುಖವಾಗಿ ಆ ದಿನ ನಿಮ್ಮ ಹತ್ರದಲ್ಲಿರತಕ್ಕಂಥ ಶ್ರೀ ಗುರುರಾಯರ ದರ್ಶನವನ್ನು ಮಾಡಿ ಅಥವಾ ಮನೆಯಲ್ಲೇ ರಾಯರ ಸೇವೆ ಮಾಡಿ ಇರತಕ್ಕಂಥ ಅಷ್ಟು ಪಾಪಗಳು ದೂರವಾಗುತ್ತೆ. ಆ ರಾಯರ ಅನುಗ್ರಹದಿಂದ, ಆ ಭಗವಂತನ ಅನುಗ್ರಹದಿಂದ ಮಾಡತಕ್ಕಂಥ ಎಲ್ಲ ಕೆಲಸದಲ್ಲಿ ಈ ವರ್ಷ ನೀವು ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು. ಅದೇ ರೀತಿ ಮಂಗಳವಾರ ಅಂದರೆ 12ನೇ ತಾರೀಕು ಮಂಗಳ ಗೌರಿ ವ್ರತ ಉಂಟು. ಸಂಕಷ್ಟಹರ ಚತುರ್ಥಿ ಕೂಡ ಇರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ ಆ ದಿನ ಇರತಕ್ಕಂಥ ಸಮಸ್ಯೆಗಳಿಂದ ದೂರವಾಗುತ್ತೆ. ಆ ದಿನ ಚಂದ್ರೋದಯ ರಾತ್ರಿ 9-6 ಗಂಟೆಗೆ ಇರುತ್ತೆ. ಅದೇ ರೀತಿ 16ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ, ಅಂದರೆ ಕೃಷ್ಣ ಹುಟ್ಟಿರತಕ್ಕಂಥ ದಿನ ಅಂತ. ಕೃಷ್ಣ ಜನ್ಮಾಷ್ಟಮಿ, ಆ ಕೃಷ್ಣ ಪರಮಾತ್ಮನ ಯಾರು ಪ್ರಾರ್ಥನೆ ಮಾಡ್ತಾರೋ ಆ ಕೃಷ್ಣನ ಧನದಿಂದ ಬರತಕ್ಕಂಥ ಅಷ್ಟೂ ಕಷ್ಟಗಳು ದೂರವಾಗಿ ಆ ಭಗವಂತನ ಅನುಗ್ರಹದಿಂದ ಸ್ವರ್ಗಲೋಕ ಪ್ರಾಪ್ತವಾಗ್ಬೋದು ಅಂತ. ಪೂಜೆ ಪುನಸ್ಕಾರ ಎಲ್ಲವೂ ಆದಮೇಲೆ ಎಲ್ಲವೂ ಕೂಡ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ಅಂದರೆ ಎಲ್ಲವೂ ಕೂಡ ಕೃಷ್ಣನಿಗೆ ಅರ್ಪಿತ ಅಂತ. ಆ ಭಗವಂತ ಏನನ್ನು ಕೊಡ್ತೋ ಅದನ್ನು ಸ್ವೀಕರಿಸ್ತೇನೆ ಅಂತೇಳಿ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಕೂಡ ಆ ಕೃಷ್ಣನ ಅನುಗ್ರಹವಿರಲಿ ಅಂತೇಳಿ ಆಶಿಸುತ್ತೇನೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿ ಲಾಭದಾಯಕವಾಗಿರುತ್ತೆ ಅಂತೇಳಿ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಂದರೆ ಈ ವಾರ ಮೇಷರಾಶಿಯವರಿಗೆ ಹಿಂದಿನ 3 ವಾರಕ್ಕೆ ಹೋಲಿಸಿಕೊಂಡ್ರೆ ಕಷ್ಟದಾಯಕ ವಾರವಾಗಿರುತ್ತೆ ಅಂತ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗತ್ತೆ. ಸಾಲ ಬಾಧೆಗೆ ಸಿಗಾಕೊಳ್ಬೋದು. ಸಮಾಜದಲ್ಲಿ ನಿಮ್ಮನ್ನು ನಂಬಿಸಿ ಮೋಸ ಹೋಗೋ ಥರ ಮಾಡ್ಬೋದು ಅಂತ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರೋದಿಲ್ಲ ಅಂತ. ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ಜಾಗೃತೆಯಿಂದ ಇರತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಈ ವಾರ ಸುಖ ಉಂಟು ಅಂತ. ನೀವು ಈ ವಾರ ಸುಖ ಭೋಜನವನ್ನು ಸವಿಯುವಂತರಾಗಿರ್ತೀರ. ಮನಸ್ಸಿಗೆ ತೃಪ್ತಿಯಾಗತಕ್ಕಂಥ ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥ ಸೌಭಾಗ್ಯ ಈ ವಾರ ನಿಮ್ಮದಾಗಿರುತ್ತೆ. ಆತ್ಮೀಯ ಸ್ನೇಹಿತರಿಗೆ ಒಡನಾಟ ಇನ್ನೂ ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ. ಮತ್ತು ಕೆಲವು ವಿಚಾರಗಳಲ್ಲಿ ನಿಮಗೊಂದಷ್ಟು ಗೊಂದಲವಿದೆ. ಈ ಕೆಲಸವನ್ನು ಮಾಡಿದರೆ ನನಗೆ ಲಾಭದಾಯಕವಾಗುತ್ತಾ ಅಥವಾ ನಷ್ಟ ಸಂಭವಿಸುತ್ತಾ ಅಥವಾ ಈ ಸಮಸ್ಯೆಯಿಂದ ಹೊರಡೆ ಬರ್ತೀನಾ ಅಂತ ತುಂಬ ಪ್ರಶ್ನೆಗಳಿದ್ದರೆ ಎಲ್ಲವನ್ನು ಬದಿಗೊತ್ತಿ ಈ ವಾರ ಖಂಡಿತವಾಗಿಯೂ ನಿಮಗೆ ಲಾಭದಾಯಕ ವಾರವಾಗಿರುತ್ತೆ. ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ವೃಷಭ ರಾಶಿಯವರು ಈ ವಾರ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಅಂತ. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿ ಒಳ್ಳೆ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಒಟ್ಟು ಮಿಥುನ ರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸ್ವಲ್ಪ ಮಟ್ಟಿಗೆ ಜಾಗೃತೆಯಿಂದಿರಿ. ನಿಮ್ಮ ವಸ್ತುಗಳು ನಿಮ್ಮ ಕೈ ಜಾರಿ ಹೋಗಬಹುದು ಅಂತ. ಅಂದರೆ ಗೊತ್ತೋ ಗೊತ್ತಿಲ್ಲದೋ ಎಲ್ಲೋ ಯಾವುದೋ ವಸ್ತುವನ್ನು ಮರ್ತೋಗೋದಾಗಿರ್ಬೋದು, ಅಥವಾ ಇನ್ಯಾವುದೋ ವಸ್ತುಗಳನ್ನು ನೆಗ್ಲೆಕ್ಟ್ ಮಾಡಿ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ನೀವೆಲ್ಲೋ ಜೋಪಾನವಾಗಿಟ್ಟಿರ್ತಕ್ಕಂಥ ವಸ್ತುವನ್ನು ಇನ್ಯಾರ ಬಂದು ಅಪರಿಸಿ ಹೋಗೋದಾಗಿರ್ಬೋದು. ಈ ಥರ ನಿಮ್ಮ ವಸ್ತುಗಳನ್ನು ಈ ವಾರ ಕಳ್ಕೊಳ್ತೀರ ಮಿಥುನ ರಾಶಿಯವರು. ಕೊಂಚ ಮಟ್ಟಿಗೆ ಜಾಗೃತೆಯಿಂದಿರಿ. ಈ ವಾರ ನಿಮಗೆ ಅಷ್ಟು ಲಾಭದಾಯಕ ವಾರವಾಗಿರೋದಿಲ್ಲ ಅಂತ. ಆರೋಗ್ಯ ಸಮಸ್ಯೆಗಳು ಬಾಧಿಸ್ಬೋದು. ದೇಹದಲ್ಲಿ ಆರೋಗ್ಯ ಸಮಸ್ಯೆ ಆಲ್ರೆಡಿ ಇದ್ದರೆ ಅದು ಉಲ್ಬಣವಾಗ್ಬೋದು. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಸಿಗೋದು ಸ್ವಲ್ಪ ಕಷ್ಟವಾಗತ್ತೆ.
ಅದೇ ರೀತಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ನಷ್ಟ ಸಂಭವಿಸ್ಬೋದು ಅಂತ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಅಷ್ಟು ಲಾಭದಾಯಕ ವಾರವಾಗಿರೋದಿಲ್ಲ ಅಂತ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ, ಇಲ್ಲದಿದ್ದರೆ ನಷ್ಟವನ್ನೇ ನೋಡ್ತೀರಾ ಅಂತ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಕಟಕ ರಾಶಿಯವರಿಗೆ ಒಟ್ಟು 12 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮೋಸ ಹೋಗೋ ಸಂಭವವಿದೆ ಅಂತ. ಅಂದರೆ ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅಥವಾ ಯಾವ್ದಾದ್ರು ವ್ಯಾಪಾರ ವ್ಯವಹಾರಕ್ಕೆ ಹಣಕಾಸಿನ ಹೂಡಿಕೆಯನ್ನು ಮಾಡಿರ್ತೀರ, ಅಲ್ಲಿ ಮೋಸ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಈ ವಾರ ನಿಮಗೆ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಕಿರುಕುಳ ಉಂಟಾಗ್ಬೋದು. ಅಂದರೆ ಕೆಲಸದ ಒತ್ತಡದಿಂದ ನೀವು ಸರಿ ಇಲ್ಲ, ಎಷ್ಟೇ ಕೆಲಸ ಕಾರ್ಯಗಳನ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅಂದ್ಕೊಂಡು ನೀವು ಮಾಡಿದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋದಿಲ್ಲ. ಅದೇ ರೀತಿ ಮಾಡತಕ್ಕಂಥ ಕೆಲಸದ ಸ್ಥಳದಲ್ಲಿ ಅವಮಾನಗಳು ಕೂಡ ಸಂಭವವಾಗ್ಬೋದು. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರತಕ್ಕಂಥದ್ದು ಅಂತ. ಅಂದರೆ ಕಟಕ ರಾಶಿಯವರಿಗೆ ಮಿಶ್ರ ಫಲವನ್ನು ಈ ವಾರ ಅಪೇಕ್ಷೆ ಮಾಡ್ಬೋದು ಅಂತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಸಿಂಹರಾಶಿಯವರಿಗೆ ಈ ವಾರ ಒಟ್ಟು 8 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳಿಂದ ಜಯತ್ವ ಪ್ರಾಪ್ತಿಯಾಗತ್ತೆ ಅಂತ. ಅಂದರೆ ಇಂದಿನ 1-2 ವಾರ ಹೋಲಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ನಿಮ್ಮ ವೈರಿಗಳನ್ನು ನೀವು ಜಯತ್ವವನ್ನು ಪಡೆದುಕೊಳ್ತೀರಾ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ ಅಂತ. ಹಿಂದಿನ 2 ವಾರ ನಾನು ತಿಳಿಸ್ಕೊಟ್ಟಿದ್ದೆ, ಸಿಂಹರಾಶಿಯವರು ಜಾಗ್ರತೆ ಎಂದಿರಿ, ಆಡ್ತಕ್ಕಂಥ ಮಾತುಗಳಲ್ಲೇ ಸಮಸ್ಯೆ ಸಿಗಾಕೊಂಡ್ಬಿಡ್ತೀರಾ ಅಂತ. ಆದರೆ ಈ ವಾರ ಆ ಥರದ್ದು ಯಾವುದೂ ಇರೋದಿಲ್ಲ. ನಿಮ್ಮ ವೈರಿಗಳನ್ನು ನೀವು ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭವನ್ನು ಕೂಡ ನೋಡ್ಬೋದು ನೀವು. ಅದೇ ರೀತಿ ಈ ವಾರ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಖಂಡಿತ ಲಾಭದಾಯಕವಾಗುತ್ತೆ ಅಂತ. ಎಷ್ಟೋ ಸಲ ಏನಾಗ್ಬಿಡುತ್ತೆ ಅಂದರೆ ಮನಸ್ಸು ಹೇಳ್ತಾ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಈ ಕೆಲಸ ಮಾಡು ಆಗತ್ತೆ ಅಂತ. ಆದರೆ ಅಲ್ಲಿರತಕ್ಕಂಥ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮ ಹತ್ರ ಇರತಕ್ಕಂಥ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನಗಳು ಇದನ್ನು ಮಾಡಬೇಡ, ಬೇರೆ ಇನ್ಯಾವುದೋ ಮಾಡೋ, ನಿನಗೆ ಲಾಭದಾಯಕವಾಗಿರುತ್ತೆ ಅಂತ ನಿಮ್ಮನ್ನ ಪ್ರವೋಕ್ ಮಾಡ್ತಿರ್ತಾರೆ. ಸದಾಕಾಲ ನಾವು ನಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು ಅಂತ. ನಾವು ನಮ್ಮ ಮನಸ್ಸಿನ ಮಾತನ್ನು ಕೇಳಿದ್ರೆ ಖಂಡಿತವಾಗಿಯೂ ನಮಗೆ ಲಾಭ ಸಿಗುತ್ತೆ ಅಂತ. ನಿಮ್ಮ ಲಾಭವೋ ನಷ್ಟವೋ ಸೆಕೆಂಡ್ರಿ, ಆದರೆ ಮನಸ್ಸಿನ ಮಾತು ಕೇಳಿದಾಗ ಮನಸ್ಸಿಗೊಂದು ಸಿಗುತ್ತಲ್ಲ ಸಮಾಧಾನ, ಅದು ಲಕ್ಷ ಕೋಟಿ ಕೊಟ್ಟರು ಎಷ್ಟೋ ಸಲ ಸಿಗೋದಿಲ್ಲ ಅಂತ. ಸಿಂಹರಾಶಿಯವರು ಈ ವಾರ ಮನಸ್ಸಿನ ಮಾತನ್ನು ಕೇಳಿ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನು ನೋಡ್ತೀರಾ ಅಂತ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವಿದೆ ಅಂತೇಳಿ ನೋಡೋಣ. ಒಟ್ಟು 7 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಈ ವಾರ ಧನಲಾಭವಿದೆ ಅಂತ. ಕನ್ಯಾ ರಾಶಿಯವರಿಗೆ ಮಾಡತಕ್ಕಂಥ ನೂತನ ವ್ಯಾಪಾರದಲ್ಲಿ ಒಳ್ಳೆ ಧನಲಾಭವನ್ನು ನೋಡೋದಂತರಾಗಿರ್ತೀರ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ. ಮನಸ್ಸಿನಲ್ಲಿ ಇರತಕ್ಕಂಥ ಒಂದಷ್ಟು ಗೊಂದಲಗಳಿಗೆ ಈ ವಾರ ಪರಿಹಾರ ಸಿಗುತ್ತೆ. ಪ್ರಮುಖವಾಗಿ ಯಾರಿಗೆ ಮದುವೆ ವಿಚಾರದಲ್ಲಿ ತಡೆಗಳಾಗ್ತಾ ಇದೆ ಅಥವಾ ಮದುವೆ ಕೂಡಿ ಬರ್ತಾ ಇಲ್ಲ ಅಂತೇಳಿ ಕನ್ಯಾ ರಾಶಿಯರ ಯಾರು ಸ್ವಲ್ಪ ದಿನದಿಂದ ವರ್ಷಗಳಿಂದ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಪರಿತಪಿಸ್ತಾ ಇದ್ದೀರಾ, ಒಂದಷ್ಟು ಕಷ್ಟಗಳಿಗೆ ಈ ವಾರ ಒಂದಷ್ಟು ವಿಚಾರದ ಮುಖಾಂತರ ನಿಮಗೆ ಲಾಭದಾಯಕವಾಗುತ್ತೆ. ಪ್ರಮುಖವಾಗಿ ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತೆ ಅಂತ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತ ಹೇಳಿ ನೋಡೋಣ. ತುಲಾರಾಶಿಯವರಿಗೆ ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಮನೆಯಲ್ಲಿ ಶುಭದ ವಾತಾವರಣ ಕೂಡಿರುತ್ತೆ ಅಂತ. ಕಂಪೇಟಿವ್ಲಿ ತುಲಾರಾಶಿಯವರಿಗೆ ಇಂದಿನ ವಾರವೋ ಅಥವಾ ಅದರಿಂದಿನ ವಾರವನ್ನು ತೆಗೆದುಕೊಂಡ್ರೆ ಸ್ವಲ್ಪ ಮಿಶ್ರ ಫಲದ ಅಪೇಕ್ಷೆಗಳಿತ್ತು. ಈ ವಾರ ಲಾಭದಾಯಕ ಫಲವನ್ನು ನೀವು ಕಾಣಬಹುದು. ಅದೇ ರೀತಿ ಸಮಾಜದಲ್ಲಿ ನಿಮ್ಮ ಪರಿಶ್ರಮವನ್ನು, ನಿಮ್ಮ ಕೆಲಸವನ್ನು ಜನರು ಈ ವಾರ ಗುರುತಿಸ್ಕೊಳ್ತಾರೆ. ಹೊಸ ಅವಕಾಶಗಳು, ಹೊಸ ಸನ್ಮಾನಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಇರತಕ್ಕಂಥ ಕೆಲಸದೊಂದಿಗೆ ಹೊಸ ಅವಕಾಶಗಳನ್ನು ಬಳಸ್ಕೊಳ್ಳಿ. ಖಂಡಿತ ತುಲಾರಾಶಿಯವರು ಒಳ್ಳೆ ಲಾಭವನ್ನು ನೋಡ್ಬೋದು ಅಂತ. ಅದೇ ರೀತಿ ಕೈಗೊಂಡ ಕೆಲಸಗಳಲ್ಲಿ ಒಳ್ಳೆಯ ದಿಗ್ವಿಜಯವನ್ನು ಈ ವಾರ ತುಲಾರಾಶಿಯವರು ಪಡೆದುಕೊಳ್ತೀರಾ ಅಂತ. ಅಂದರೆ ತುಲಾರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಈ ವಾರ ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದರಲ್ಲಿ ಜಯತ್ವ ಶತಸಿದ್ಧ ಅಂತ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ.
ವೃಶ್ಚಿಕ ರಾಶಿಯವರಿಗೆ ಒಟ್ಟು 17 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿ ಆಗತ್ತೆ ಅಂತ. ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಓಡಾಡ್ತಿರುತ್ತೋ ಅಥವಾ ಮನಸ್ಸಲ್ಲಿ ಏನು ಯೋಚನೆ ಬರ್ತಿರುತ್ತೋ ಅದೇ ರೀತಿ ಕೆಲಸ ಕಾರ್ಯಗಳು ಸಿದ್ಧಿ ಆಗತ್ತೆ. ಕೈಗೊಂಡ ಕೆಲಸಗಳಲ್ಲಿ ಸದಾಕಾಲ ಜಯತ್ವ ಪ್ರಾಪ್ತವಾಗತ್ತೆ. ಕೆಲವು ವಿಚಾರಗಳಲ್ಲಿ ಅನಿರೀಕ್ಷಿತ ಧನಲಾಭವಾಗಬಹುದು ಅಂತ. ಅಂದರೆ ವೃಶ್ಚಿಕ ರಾಶಿಯವರು ಅಂದ್ಕೊಂಡೇ ಇರೋದಿಲ್ಲ ಈ ಕೆಲಸದಲ್ಲಿ ನನಗೆ ಹಣಕಾಸು ಲಭ್ಯವಾಗುತ್ತೆ ಅಥವಾ ಈ ವಿಚಾರದಲ್ಲಿ ನನಗೆ ಈ ವಾರ ಸಹಾಯ ಆಗುತ್ತೆ ಅಂತ ನೀವು ಅಂದ್ಕೊಂಡೇ ಇರೋದಿಲ್ಲ. ಅಂಥ ಕೆಲಸಗಳಲ್ಲಿ ಈ ವಾರ ಒಳ್ಳೆ ಲಾಭವನ್ನು ನೋಡ್ತೀರಾ, ಪ್ರಮುಖ ಯಶಸ್ಸನ್ನು ನೋಡ್ತೀರಾ ಅಂತ. ಅದೇ ರೀತಿ ಈ ವಾರ ಇಷ್ಟ ಮಿತ್ರರು ನಿಮ್ಮೊಂದಿಗೆ ಬಾಂಧವ್ಯ ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ. ಆ ಬಾಂಧವ್ಯದೊಂದಿಗೆ ಸ್ವಲ್ಪ ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ಯಥೇಚ್ಛವಾಗಿ ಉತ್ಸಾಹ ವೃದ್ಧಿ ಆಗುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯನ ಒಂದು ಗುಣ ಏನಂತಂದರೆ ಆ ವ್ಯಕ್ತಿಯ ಒಂದು ನಿಮ್ಮ ಭಾಷೆ ಹೇಳಬೇಕಂದ್ರೆ ಈ ಮೂಡ್ ಚೆನ್ನಾಗಿದ್ದಾಗ ನನ್ನ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಇವತ್ತು ನನ್ನ ಮೂಡ್ ಅಷ್ಟು ಚೆನ್ನಾಗಿಲ್ಲಪ್ಪ, ಕೆಲಸ ಕಾರ್ಯಗಳಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಮನಸ್ಥಿತಿಯ ಮೇಲೆ ಆ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಡಿಪೆಂಡ್ ಆಗ್ತಾ ಬರ್ತಾ ಇರುತ್ತೆ ಅಂತ. ಈ ಕಲಿಯುಗದಲ್ಲಿ ಆ ವ್ಯಕ್ತಿಯ ಮಾನಸಿಕ ಚಿಂತೆಗಳು ಮನಸ್ಸು ಈ ವಾರ ಚೆನ್ನಾಗಿತ್ತು ಅಂದರೆ ಎಲ್ಲ ಕೆಲಸಗಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಈ ವಾರ ಮನಸ್ಸಿಗೆ ಏನೋ ಗೊಂದಲ, ಮನೇಲಿ ಏನೋ ಮನಸ್ತಾಪ, ಏನೇ ಮಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಮನಸ್ಸಿಗಂತ ಒಂದ್ಸಲಿ ತಲೆಗೆ ಹೋಗ್ಬಿಟ್ರೆ ಅವ್ರು ಏನೇ ಮಾಡಿದ್ರು ಕೂಡ ಅದು ಗೆಲುವು ಸಿಗ್ತಾ ಇರೋದಿಲ್ಲ ಅಂತ. ಆದರೆ ಈ ವಾರ ವೃಶ್ಚಿಕ ರಾಶಿಯವ್ರಿಗೆ ಆ ಥರ ಇರೋದಿಲ್ಲ. ನೀವೇನೇ ಮಾಡಿದ್ರು ಕೂಡ ಒಳ್ಳೆ ಲಾಭವನ್ನು ಈ ವಾರ ನೋಡ್ತೀರಾ. ಆದರೆ ಶ್ರದ್ಧೆಯಿಂದ ಮಾಡಿ, ಕೊಂಚ ಮಟ್ಟಿಗೆ ನೆಗ್ಲೆಕ್ಟ್ ಆದರೂ ಕೂಡ ಏನನ್ನ ಈ ವಾರ ಪಡಿಬೇಕು ಅಂತ ಅಂದ್ಕೊಳ್ತಿರೋ ಖಂಡಿತವಾಗಿಯೂ ಅದು ಮಿಸ್ ಆಗುತ್ತೆ ಅಂತ. ಮುಂದಿನ ರಾಶಿ ಧನುಸ್ ರಾಶಿ. ಈ ಧನುರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವಿದೆ ಅಂತೇಳಿ ನೋಡೋಣ. ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಇಲ್ಲದಿದ್ದರೆ ಮಾಡತಕ್ಕಂಥ ವ್ಯಾಪಾರ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗತ್ತೆ ಅಂತ. ಅದೇ ರೀತಿ ಈ ವಾರ ನಿಮಗಷ್ಟು ಸೌಖ್ಯವಿರೋದಿಲ್ಲ. ಎಲ್ಲ ವಿಚಾರದಲ್ಲಿ ಗೊಂದಲವಿರುತ್ತೆ, ಕೆಲವು ಜನಗಳ ವಿರೋಧವಿರುತ್ತೆ, ಹಿತಶತ್ರುಗಳ ಕಾಟವಿರುತ್ತೆ. ಪ್ರಮುಖವಾಗಿ ಕಷ್ಟಪಟ್ಟು ಪಡೆದುಕೊಳ್ತಕ್ಕಂಥ ವಸ್ತುಗಳನ್ನು ಈ ವಾರ ನೀವು ಕಳೆದುಕೊಳ್ಬೋದು ಅಂತ. ಹಾಗಾಗಿ ಧನುರಾಶಿಯವರಿಗೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥ ವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತೇಳಿ ನೋಡೋಣ. ಮಕರ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳನ್ನು ಜಯತ್ವ ಪ್ರಾಪ್ತಿ ಮಾಡ್ಕೊಳ್ಬೋದು ಅಂತ. ಮಕರ ರಾಶಿಯವರು ತುಂಬ ಜನಕ್ಕೆ ಬೇಜಾರಾಗ್ಬಿಟ್ಟಿರುತ್ತೆ. ಗುರುಗಳೇ, ಈಗ ಒಂದು 4-5 ತಿಂಗಳಿಂದ ಮನಸ್ಸಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ನೋಡ್ತಾ ಇದ್ದೇನೆ, ಒಂದು 5-6 ವರ್ಷ ತುಂಬ ಕಷ್ಟವನ್ನು ನೋಡಿದ್ದೇನೆ ಮನೆಯಲ್ಲಿ. ಆದರೆ ಈ ವಾರ ಇನ್ನೂ ಒಳ್ಳೆ ಲಾಭವನ್ನು ನೋಡ್ತೀರಾ, ಕೆಲಸ ಕಾರ್ಯಗಳಲ್ಲಿ ಜಯತ್ವ ಉಂಟಾಗತ್ತೆ ಅಂತ. ಪ್ರಮುಖ ನಿಮ್ಮ ವೈರಿಗಳನ್ನು ಈ ವಾರ ಮಣಿಸ್ತೀರಾ ಅಂತ. ಅದೇ ರೀತಿ ಧನವನ್ನು ಮಾನವನ್ನು ಈ ವಾರ ಲಾಭದಾಯಕವಾಗಿ ಕೀರ್ತಿ ಸಂಪಾದನೆಯನ್ನು ಮಾಡ್ಕೊಳ್ತೀರಾ ಅಂತ. ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುತ್ತೆ, ನಿಮಗೆ ಲಕ್ಷ್ಮಿ ಅನುಗ್ರಹವಾಗತ್ತೆ. ಮನೆಗೆ ಉತ್ತಮವಾದ ವಸ್ತುಗಳನ್ನು ಖರೀದಿಸಕ್ಕಂಥ ಯೋಗ ಮಕರ ರಾಶಿಯವರಿಗಿದೆ ಈ ವಾರ ಅಂತ. ಅಂದರೆ ಮಕರ ರಾಶಿಯವರಿಗೆ ಲಾಭದಾಯಕ ವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ಹೇಳಿ ನೋಡೋಣ. ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕುಂಭರಾಶಿಯವರಿಗೆ. ಧನಲಾಭವಿದೆ. ಈ ವಾರ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಧನಲಾಭವನ್ನು ಅಪೇಕ್ಷೆ ಪಡಬಹುದು. ಅದೇ ರೀತಿ ಮನೆಗೆ ಸ್ವಲ್ಪ ಉಪಯುಕ್ತವಾದ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ಇದೆ. ಅದೇ ರೀತಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು, ಕೀರ್ತಿಯನ್ನು ಕೂಡ ಸಂಪಾದನೆಯನ್ನು ಮಾಡ್ಬೋದು. ಅದೇ ರೀತಿ ಈ ವಾರ ಅಷ್ಟೂ ಚಟುವಟಿಕೆಯಲ್ಲಿ ದೇಹ ಉತ್ಸುಕತೆಯಿಂದ ಕೂಡಿರುತ್ತೆ, ಒಳ್ಳೆ ಉತ್ಸಾಹ ಕೂಡ ಇರುತ್ತೆ ಅಂತ. ಅಂದರೆ ಕುಂಭರಾಶಿಯವರಿಗೆ ಲಾಭದಾಯಕ ವಾರ, ಒಳ್ಳೆ ಯಶಸ್ಸನ್ನು ನೋಡ್ಬೋದು ಅಂತ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತ್ತೆ ಅಂತ. ಅಂದರೆ ಅತಿಯಾದ ಖರ್ಚು ಈ ವಾರ ನಿಮಗೆ ಸ್ವಲ್ಪ ಸಂಕಷ್ಟವನ್ನು ಕೊಡಬಹುದು ಅಂತ. ಕಾರ್ಯಗಳಲ್ಲಿ ವಿಘ್ನ ಉಂಟಾಗಬಹುದು ಅಂತ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಥೇಚ್ಛವಾಗಿ ವಿಘ್ನಗಳು ಉಂಟಾಗತ್ತೆ. ಅಶುಭ ವಾರ್ತೆಯನ್ನು ಕೇಳ್ತೀರ. ಅಂದರೆ ನಿಮಗೆ ತುಂಬ ಆತ್ಮೀಯರಾಗಿರ್ಬೋದು, ಅವರೇನೋ ಸ್ವಲ್ಪ ಅಪಘಾತಗಳಿಗೆ ಈಡಾದರು, ಅಥವಾ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಲಾಸಸ್ಗಳಾಗ್ತಿದೆ, ಅಥವಾ
ಅನಿರೀಕ್ಷಿತ ಬೆಳವಣಿಗೆ ನೀವು ಅಪೇಕ್ಷೆ ಮಾಡಿರೋದಿಲ್ಲ. ಒಂದಷ್ಟು ಕೆಟ್ಟ ಚಟುವಟಿಕೆಗಳು, ಕೆಟ್ಟ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಆಗ್ತಿದೆ ಅಂತ ಅಶುಭ ವಾರ್ತೆಯನ್ನು ಮೀನರಾಶಿಯವರು ಈ ವಾರ ಕೇಳ್ತೀರಾ. ಅದೇ ರೀತಿ ಜನರ ವಿರೋಧವನ್ನು ಕಟ್ಟಿಕೊಳ್ತೀರಾ ಅಂತ, ಅಂದರೆ ಯಾರು ನಿಮ್ಮ ಪರವಿದ್ದರೂ ಗೊತ್ತೋ ಗೊತ್ತಿಲ್ಲದ ಅವರೇ ನಿಮ್ಮ ವಿರೋಧಿಗಳಾಗ್ಬಿಡ್ತಾರೆ ಅಂತ ಜನರ ವಿರೋಧಗಳನ್ನು ಕಟ್ಕೊಳ್ತೀರಾ. ವಾದ ವಿವಾದದಿಂದ ಆ ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತಿರುತ್ತೆ ಅಂತ. ಅದೇ ರೀತಿ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರತಕ್ಕಂಥದ್ದು, ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಡಿ. ಈ ವಾರ ಕೊಂಚ ಮಟ್ಟಿಗೆ ಮೀನರಾಶಿಯವರಿಗೆ ಅಷ್ಟು ಲಾಭದಾಯಕ ವಾರವಾಗಿರೋದಿಲ್ಲ ಅಂತ, ಸ್ವಲ್ಪ ಜಾಗ್ರತೆಯಿಂದಿರತಕ್ಕಂಥದ್ದು ಅಂತ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ಸಿಗೋಣ. ಆ ಭಗವಂತ ಪ್ರತಿಯೊಬ್ಬರು ಕೂಡ ಉತ್ತಮ ಆರೋಗ್ಯವನ್ನು, ಆಯುಸ್ಸನ್ನು ಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.